ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲೆವೆನ್ ಕನ್ನಡ. ಸೊ ಏನು ನೋಡ್ತಾ ಇದ್ದೀರಾ, ಇವತ್ತು ಕ್ಲಾಸಸ್ ಯಾವುದೂ ಇಲ್ಲ. ಸೊ ಡೋನರ್ ಸೆಲೆಕ್ಷನ್ ಕ್ರೈಟೀರಿಯಾ. ಸೊ ನೀವು ಯಾರೆಲ್ಲ ಬ್ಲಡ್ ಕೊಟ್ಟಿದ್ದೀರಾ, ಕೊಡಬೇಕು ಅಂತಿದ್ದೀರಾ, ಅದಲ್ದೇ ಡೊನೇಟು ಮಾಡಾದಮೇಲೆ ಕೆಲವೊಬ್ರಿಗೆ ರಿಯಾಕ್ಷನ್ ಆಗ್ಬೋದು, ಕೆಲವೊಬ್ರಿಗೆ ರಿಯಾಕ್ಷನ್ ಆಗ್ದಲೇ ಇರ್ಬೋದು. ಇದೆಲ್ಲ ಯಾಕೆ ಆಗುತ್ತೆ ರಿಯಾಕ್ಷನ್ಸು, ಮತ್ತು ಯಾರ್ಯಾರು ಕೊಡ್ಬೋದು, ಯಾರ್ಯಾರು ಕೊಡೋಕ್ಕಾಗಲ್ಲ, ಇಷ್ಟನ್ನು ತಿಳ್ಕೊಳ್ಳಿ. ಪ್ಲಸ್ ನೀವು ಬ್ಲಡ್ ಕೊಡ್ಬೇಕಾದ್ರೆ ಇನ್ನೊಂದೇನು ಅಂದರೆ, ನಿಮಗೊಂದು ಡೋನರ್ ಸೆಲೆಕ್ಷನ್ ಫಾರ್ಮ್ ಅಂತ ಕೊಡ್ತಾರೆ. ಸೊ ಆ್ಯಕ್ಚುಲಿ ಆ ಫಾರ್ಮ್ನ ನೀವು ಇಸ್ಕೊಂಡು ಫಿಲ್ ಮಾಡಿ. ನಿಮ್ಗೆ ಫಿಲ್ ಮಾಡೋಕ್ಕೆ ಬಂದಿಲ್ಲ ಅನ್ನೋ ಪಕ್ಷದಲ್ಲಿ ಅವ್ರು ಫಿಲ್ ಮಾಡ್ಕೊತಾರೆ, ಅವರು ಫಿಲ್ ಮಾಡ್ಕೊತಿರ್ತಾರೆ. ಬಟ್ ನೀವು ಇಸ್ಕೊಂಡು ನೋಡಿ ನೀಟಾಗಿ ಓದಿ ಫಿಲ್ ಮಾಡಿ. ಅದರಲ್ಲಿ ಯಾವುದೇ ಒಂದು ಎರಡು ಪಾಯಿಂಟ್ಸ್ ನೀವು ಏನಾದರೂ ರಾಂಗಾಗಿ ಇದು ಮಾಡಿದ್ರು, ಅಥವಾ ಓಕೆ ಅಂತ ಎಕ್ಸೆಪ್ಷನ್ ಮಾಡಿ ತೊಗೊಂಡ್ರು, ಅದು ಡೋನರ್ಗೆ ಹಾರ್ಮ್ಫುಲ್, ಅಂದರೆ ನಿಮ್ಮ ಹೆಲ್ತ್ಗೆ ಹಾರ್ಮ್ಫುಲ್ಲು. ಆಲ್ರೆಡಿ ಪೇಷಂಟ್ ಹೆಲ್ತೇನೋ, ಆಲ್ರೆಡಿ ಪೇಷಂಟ್ ಆಗಿರ್ತಾರೆ, ಮತ್ತು ಹೆಲ್ತಿ ಡೋನರ್ನ ನಾವು ಪೇಷಂಟ್ ಮಾಡಿ ಕಳಿಸ್ದಂಗೆ ಆಗುತ್ತೆ ಡೋನರ್ಸು, ನೀಟಾಗಿ ಸೆಲೆಕ್ಷನ್ ಆಗಿಲ್ಲ ಅಂದರೆ. ಸೊ ಅದಕ್ಕೋಸ್ಕರ ಆ ಫಾರ್ಮ್ ಇಸ್ಕೊಂಡು ನೀವೇ ಒಂದು ಟೈಮ್ ಚೆಕ್ ಮಾಡಿ. ಓಕೆ, ಬ್ಲಡ್ ಕೊಡಬೇಕಾದ್ರೆ ಸೆಲೆಕ್ಷನ್ ಎಂತಕ್ಕೆ ಮಾಡಬೇಕು, ಅಷ್ಟು ಪ್ರೊಸೀಜರ್ ಅಂದರೆ ನೀವು ಕೊಡೋದು ತಗೊಳೋದು ಸೇಫಾಗಿರಲಿ ಅಂತ. ಡೋನರ್ಸ್ ಫಾರ್ಮ್ನಲ್ಲಿ ಯಾಕೆ ಅಷ್ಟೆಲ್ಲ, ಮತ್ತು ಅದರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ನೇದು ಪರ್ಸ್ನಲ್ ಡೀಟೇಲ್ಸು, ಒಂದನೇದು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವಾಗಾದರೆ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದ್ದರೆ. ಎರಡನೇದು ಎನಿ ಸ್ಕ್ರೀನಿಂಗ್ ಟೆಸ್ಟ್, ಏನಾದರೂ ಸ್ಕ್ರೀನಿಂಗ್ ಮಾಡಿದಾಗ ನಾವು ಅಲ್ಲಿ ಬ್ಲಡ್ ಬ್ಯಾಂಕಿಗೆ ತೊಗೊಂಡು ಹೋದ್ಮೇಲೆ ಕೆಲವೊಂದಷ್ಟು 5 ಇಂಪಾರ್ಟೆಂಟ್ ಟೆಸ್ಟ್ನ ಮಾಡ್ತಾರೆ. ಸೊ ಅಷ್ಟು ಟೆಸ್ಟ್ನ ಸ್ಕ್ರೀನ್ ಮಾಡಾದಮೇಲೆ ಅದರಲ್ಲಿ ಏನಾದರೂ ರಿಯಾಕ್ಷನ್ ಬಂದರೆ ಅದರಿಂದ ನಿಮಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮೇಷನ್ ಆದಮೇಲೆ ನಿಮಗೆ ತಿಳಿಸಿ ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ. ಸೊ 5 ಸ್ಕ್ರೀನಿಂಗ್ ಟೆಸ್ಟ್ ಯಾವುದು? HIV, HBsAg, HCV, ಸಿಫಿಲಿಸು ಮತ್ತು ಮಲೇರಿಯಾ. ಸೊ ಮಲೇರಿಯಾ, HIV ಕಾಮನ್ನಾಗಿ ಕೇಳಿರ್ತಾರೆ, ನಿಮಗೆ ಕೇಳಿರಲ್ಲ ಅಂದರೆ ಬಿಡಿ, ಅದ್ರ ಬಗ್ಗೆ ಏನು ವರಿ ಮಾಡಬೇಡಿ. ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸ್ ಆಯಿತು, ಎಂತಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಅಬೌಟ್ ಪ್ರೀವಿಯಸ್ ಡೊನೇಷನ್ ಅಂತ ಕೇಳ್ತಾರೆ. ಮುಂಚೆ ನೀವು ಡೊನೇಷನ್ ಮಾಡಿದ್ದೀರಾ, ಎಷ್ಟು ಬಾರಿ ಮಾಡಿದ್ದೀರಾ, ಸೊ ಎಷ್ಟು ತಿಂಗಳಾಯಿತು, ಅವಾಗೇನಾದರೂ ರಿಯಾಕ್ಷನ್ ಆಗಿತ್ತಾ ಅಂತ ಇಷ್ಟು ಕೇಳ್ತಾರೆ. ಓಕೆ, ಅದು ಕರೆಕ್ಟಾಗಿ ಹೇಳ್ತಾರೆ. ಒಂದು ಟೈಮ್ 2 ಟೈಮ್ ಕೊಟ್ಟಿದ್ರೆ ಅಥವಾ ತುಂಬ ಟೈಮ್ ಕೊಟ್ಟಿರ್ಬೋದು. ಸೊ ಮಿನಿಮಮ್ ಡೊನೇಷನ್ನು ಮೇಲ್ಗೆ 3 ಮಂತ್ಸು, ಅಂದರೆ ಗಂಡಸ್ರಿಗೆ 3 ಮಂತ್ಸು, ಲೇಡೀಸ್ಗಾದರೆ 4 ಮಂತ್ಸು, 4 ಮಂತ್ಸ್ ಆದಮೇಲೆ ಕೊಡ್ಬೋದು. ಸೊ ಅಷ್ಟರೊಳಗಡೆ ಕೊಡಬಾರ್ದು, ಯಾಕೆಂದರೆ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಇವು ಸೆಲ್ಸು ಮೆಚ್ಯೂರ್ ಆಗಿರಲ್ಲ ಅಷ್ಟರಲ್ಲಿ. ಸೊ ಹಂಗಾಗಿ ನಿಮಗೆ ಬೇಕಿರೋ ಅಷ್ಟು ನಿಮ್ಮ ಹತ್ರ ಇರುತ್ತೆ. ಎಕ್ಸ್ಟ್ರಾ ಕೆಲವೊಂದು ಕಂಡೀಷನಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ರಕ್ತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಅವ್ರಿಗೆ ಡೊನೇಟ್ ಮಾಡೋದಕ್ಕೆ ಹೇಳ್ತಾರೆ. ಆ ಬ್ಲಡ್ನ ಬಳಸೋದಿಲ್ಲ ಅವರು. ದೆನ್ ಊಟ ಕೇಳ್ತಾರೆ. ಲಾಸ್ಟ್ 4 ಅವರ್ಸಲ್ಲಿ ಊಟ ಆಗಿರಬೇಕು. ಊಟ ಆಯಿತಾ ಅಂತ ಕೇಳ್ತಾರೆ ಅಷ್ಟೇ. ಸೊ ಯಾವ ಟೈಮಲ್ಲಿ ಆಯಿತು ಅಂತ ಕೇಳ್ತಾರೆ. ನೆಕ್ಸ್ಟ್ ಸೀದಾ ತಗೋತಾರೆ. 4 ಅವರ್ಸ್ ಆಗಿದೆಯಾ ಇಲ್ವೋ ನೋಡಿಲ್ಲ. ಸೊ ಊಟ ಆಗಿ 4 ಅವರ್ಸ್ ಆಗಿರಲೇಬೇಕು. ಅದು ಬಿಟ್ಬಿಟ್ಟು ಫ್ರೂಟ್ಸು ಜ್ಯೂಸು ಕುಡಿಸಿ ತಿನ್ನಿಸಿ ತೊಗೊಳೋದು ಇಫ್ ಇನ್ ಕೇಸ್ ಏನಾದರೂ ನೀವು ಎಮರ್ಜೆನ್ಸಿ ಇದ್ದರೆ 5-10 ಮಿನಿಟ್ಸ್ 15 ಮಿನಿಟ್ಸಲ್ಲೇ ಆಗುತ್ತೆ ಬ್ಲಡ್ ಡೊನೇಷನ್, ಏನು ಲೇಟೇನಾಗಲ್ಲ. ಬಟ್ ನೀವು 5-10 ಮಿನಿಟ್ಸಲ್ಲಿ ಏನಾದರೂ ಕೊಡಬೇಕು ಅಂತಿದ್ರೆ ದಯಮಾಡಿ ಹೇಳ್ತೀನಿ, ಮಿನಿಮಮ್ ಹಾಫ್ ಆನ್ ಅವರ್ ಆಗುತ್ತೆ ಅಂತ ನಿಮಗೆ ಟೈಮ್ ಇದ್ದರೆ ಬ್ಲಡ್ ಕೊಡೋದಕ್ಕೆ ಹೋಗಿ, ಇಲ್ಲ ಅಂದರೆ ಕೊಡೋಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಏನಾದರೂ ನಿಮ್ಗೆ ರಿಯಾಕ್ಷನ್ ಆಯಿತು ಡ್ಯೂರಿಂಗ್ ಡೊನೇಷನ್, ಅವಾಗ ಏನು ಮಾಡ್ತೀರಾ, ಹಾಫ್ ಆನ್ ಅವರ್ ಆಗೋಗ್ಬಿಡುತ್ತೆ. ಸೊ ನಿಮ್ಗೇನಾದರೂ ಈಗ ಹೊರಡ್ತಿರ್ತಾರೆ, ಎಲ್ಲೋ ಟ್ರೈನ್ಗೆ ಹೋಗ್ಬೇಕಿರುತ್ತೆ, ಬಸ್ಗೆ ಹೋಗ್ಬೇಕಿರುತ್ತೆ, ಮಿಸ್ ಆಗಿಬಿಡುತ್ತೆ. ಅಂಥ ಕಂಡೀಷನಲ್ಲಿ ಕೊಡೋಕ್ಕೆ ಹೋಗಬೇಡಿ, ನೆಕ್ಸ್ಟ್ ಟೈಮ್ ಕೊಡೋರಂತೆ. ಓಕೆ, ಇವತ್ತು ಆರಾಮಾಗಿದ್ದೀರಾ ಅಂತ ಹೇಳುವ ಒಂದು ಕ್ವಶನ್ ಕೇಳ್ತಾರೆ. ನಿಮಗೆ ಏನಾದರೂ ತಲೆನೋವು ಟ್ಯಾಬ್ಲೆಟ್ಸ್ ಏನಾದರೂ ತಗೋತೀರಾ, ಅದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಹೇಳ್ಬೇಕು ನೀವು. ನೆಕ್ಸ್ಟು, ನೆನ್ನೆ ನೈಟ್ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ. ನಿದ್ದೆ ಇಂಪಾರ್ಟೆಂಟು. ಮನುಷ್ಯನಿಗೆ 7-8 ಅವರ್ ನಿದ್ದೆ ಆಗಿರ್ಬೇಕು ನೀವು ಬ್ಲಡ್ ಡೊನೇಟ್ ಮಾಡ್ತೀರಾ ಅಂದರೆ. 5-6 ಅವರ್ ನಿದ್ದೆ ಮಾಡೋ ಬ್ಲಡ್ ಡೊನೇಟ್ ಮಾಡಿದ್ರು ಸ್ವಲ್ಪ ಸುಸ್ತು ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ 7-8 ಅವರ್ ಚೆನ್ನಾಗಿ ನಿದ್ದೆ ಮಾಡಿರಿ. ನೆಕ್ಸ್ಟು, ಇಲ್ಲ ಅಂದರೆ ನಿದ್ದೆ ಮಾಡಿಲ್ಲ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ಬಿಟ್ಟರೆ ನಿಮ್ಗೇನಾದರೂ ಹ್ಯಾಬಿಟ್ಸ್ ಇದೆಯಾ ಅಂತ ಕೇಳ್ತಾರೆ. ನೆಕ್ಸ್ಟ್, ಸೊ ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್. ಸೊ ಡ್ರಿಂಕ್ಸ್ ಮಾಡಿ 72 ಅವರ್ಸ್ ಅಂದರೆ ಆಲ್ಮೋಸ್ಟು 3 ಡೇಸ್ ಆಗಿರಬೇಕು ಡ್ರಿಂಕ್ಸ್ ಮಾಡಿ ನೀವು ಬ್ಲಡ್ ಕೊಡೋದಕ್ಕೆ. ಸೊ ಓಕೆ, 2 ದಿನ ಆದ್ರೂ ಎಕ್ಸೆಪ್ಷನ್ ಆದ್ರೂ
ಕೊಡಬಾರ್ದು. ಏಕೆಂದರೆ ಅದು ತಗೊಳ್ಳೋ ಪೇಷಂಟ್ಗೆ ಅಫೆಕ್ಟ್ ಮಾಡುತ್ತೆ. ಇನ್ನು ಸ್ಮೋಕಿಂಗು, ನೀವು ಸ್ಮೋಕ್ ಮಾಡಿ 1/2 ಅವರ್ 1 ಅವರ್ಗೆಲ್ಲ ಕೊಡಬೇಡಿ. ಸ್ಮೋಕ್ ಮಾಡಿ ಮಿನಿಮಮ್ 4 ಅವರ್ಸ್ ಆದಮೇಲೆ ಬ್ಲಡ್ ಕೊಡಿ. ಏಕೆಂದರೆ ನೀವು ಸ್ಮೋಕ್ ಮಾಡಿದಾಗ ನಿಮ್ಮಲ್ಲಿ ಆಕ್ಸಿಜನ್ನು ಲೆವೆಲ್ ಕಡಿಮೆ ಆಗುತ್ತೆ. ಆವಾಗ ನಿಮಗೆ ಜಾಸ್ತಿ ರೆಡ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹಂಗಾಗಿ ನಿಮ್ಮ ಹಿಮೋಗ್ಲೋಬಿನ್ ಆವಾಗ ನೀವು ಬ್ಲಡ್ ಕೊಡ್ಬೇಕಾದ್ರೆ ಚೆನ್ನಾಗೇ ಇರ್ತೀರ. ಸೊ ಅದಾದಮೇಲೂ ಅದು ನಿಮಗೆ ಅಫೆಕ್ಟೆಡ್, ಟೋಟಲಿ ಡೋನರ್ ಹೆಲ್ತ್ಗೆ ಅಫೆಕ್ಟ್ ಆಗುತ್ತೆ. ಏನಾದರೂ ಇದು ನೀವು ಕ್ವಶನೇರಿಯಾ ಈ ಫಾರ್ಮಲ್ಲಿ ಏನಾದರೂ ನೀವು ತಪ್ಪಾಗಿ ಆನ್ಸರ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಡು ಕೊಟ್ಟರೆ. ನೆಕ್ಸ್ಟು ಏನಾದರೂ ಲಾಸ್ಟ್ 6 ಮಂತ್ಸಲ್ಲಿ ಟ್ಯಾಟೂ ಹಾಕ್ಸಿರೋದು, ಅಲ್ಲಿ ಕೀಳ್ಸಿರೋದು, ಅಲ್ಲಿ ಹಾಕ್ಸಿರೋದು, ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿರೋದು, ಮೈನರ್ ಸರ್ಜರಿ ಈ ಥರ ಏನಾದರೂ ಆಗಿದೆಯಾ ಅಂತ ಕೇಳ್ತಾರೆ. ಏನಾದರೂ ಇದ್ದರೆ ಕೊಡಬಾರ್ದು. ಮಿನಿಮಮ್ 6 ತಿಂಗಳ ಮೇಲೆ ಕೊಡಬಾರ್ದು, 6 ತಿಂಗಳ ಒಳಗಡೆ ಕೊಡಬಾರ್ದು. ನೆಕ್ಸ್ಟು ಇನ್ನು ಕೆಲವೊಂದು ಕಂಡೀಷನ್ಸ್ ಇರ್ತವೆ. ಸೊ ಕ್ಯಾನ್ಸರು, ಹಾರ್ಟ್ ಡಿಸೀಸು, ಡಯಾಬಿಟಿಕ್ಸು, BP ಇವ್ರಿಗೆಲ್ಲ ಒಟ್ಟು ಮೆಡಿಕೇಷನ್ಸ್ ಏನಾದರೂ ಮಾತ್ರೆ ತಗೊತವ್ರೆ ರೆಗ್ಯುಲರಾಗಿ ಅಂದರೆ ಅಂಥ ಪೇಷಂಟ್ಗೆ ಬ್ಲಡ್ನ ತಗೊಳ್ಳೋ ಆಗಿಲ್ಲ, ಅಲ್ಲ ಅಂಥ ಡೋನರ್ಗೆ ಏನಾದರೂ ಅವ್ರ ಫ್ಯಾಮಿಲಿಯಲ್ಲಿ ಟೈಫಾಯ್ಡ್ ಆಗಿತ್ತು ಅಥವಾ ಮೇಜರ್ ಸರ್ಜರಿ ಆಗಿತ್ತು, ಇಂಥವೇನಾದರೂ ಕಂಡೀಷನ್ಸ್ ಇದ್ದರೆ ಅವ್ರಿಗೆ ಮೇಜರ್ ಸರ್ಜರಿ ಆಗಿತ್ತು, ಟೈಫಾಯ್ಡು, ಅಥವಾ ಏನಾದರೂ ಇಂಜೆಕ್ಷನ್ ತೊಗೊಂಡಿದ್ರು, ಕೆಲವೊಂದು ಇಮ್ಯುನೋಗ್ಲೋಬುಲಿನ್ಸ್ ಅಂತ ಬರ್ತವೆ ಅಂತ ಇಂಜೆಕ್ಷನ್ನು, ಅಥವಾ ನಾಯಿ ಕಚ್ಚಿತ್ತು, ವ್ಯಾಕ್ಸಿನ್ ಏನಾದರೂ ಹಾಕ್ಸ್ಕೊಂಡಿದ್ರು ಅಂದರೆ 1 ವರ್ಷ ತಗೊಳ್ಳೋ ಆಗಿಲ್ಲ. ಸೊ ಇನ್ನು ಕೆಲವೊಂದು ವ್ಯಾಕ್ಸಿನೇಷನ್ ಇದ್ದಾವೆ, ಟೈಫಾಯ್ಡು, ಕಾಲರಾ, ಡಿಫ್ತೀರಿಯಾ, ಟೆಟನಸ್ಸು, ಪ್ಲೇಗು, ಇಂಥವೆಲ್ಲ ಆದರೆ ಒಂದು 15 ದಿನ ಆಗಿದೆ ಅಂದರೆ ತೊಗೋಬೋದು. 15 ದಿನದ ಮೇಲಾಗಿದೆ ಅಂದರೆ. ಮಲೇರಿಯಾ ಟೆಸ್ಟ್ಗೆ ಮಿನಿಮಮ್ 3 ಮಂತ್ಸು. ಸೊ ಏನಾದರೂ ಅವರು ಮಲೇರಿಯಾ ಜಾಸ್ತಿ ಇರೋವಂಥ ಕಡೆ ಪ್ರದೇಶದಲ್ಲೇ ಇದ್ದಾರೆ ಅಂದರೆ 3 ಇಯರ್ಸ್ ತಗೊಳ್ಳೋ ಆಗಿಲ್ಲ. ಸೊ ಇನ್ನು ವುಮೆನ್, ಲೇಡೀಸಿಗೆ ಬಂದರೆ, ಸೊ ಪ್ರೆಗ್ನೆಂಟ್ ವುಮೆನಿಗೆ ತೊಗೊಳೋಂಗಿಲ್ಲ. ಸೊ ಇಫ್ ಇನ್ ಕೇಸ್ ಅವ್ರಿಗೇನಾದರೂ ಅಬಾರ್ಷನ್ ಆಗಿದರೆ 6 ಮಂತ್ಸ್ ಒಳಗಡೆ ತೊಗೊಳೋ ಆಗಿಲ್ಲ. ಮತ್ತು ಪೀರಿಯಡ್ ಏನಾದರೂ ಇದ್ದು ಅವ್ರಿಗೂ ಪೀರಿಯಡ್ಸ್ ಟೈಮಲ್ಲಿ ತೊಗೊಳೋದಿಲ್ಲ, 1 ವೀಕು ಆಫ್ಟರು ಮತ್ತು ಬಿಫೋರು. ಸೊ ಸೆಂಟ್ರಲ್ ತೊಗೋತಾರೆ. ಇನ್ನು ಏನಾದರೂ ಮಗು ಇದ್ದು ಅವ್ರು ಲ್ಯಾಕ್ಟೇಷನ್ ಮೇಲಿದ್ರು ಅವ್ರಿಗೂ ತೊಗೊಳೋ ಆಗಿಲ್ಲ. ಇಷ್ಟು ಏನಿದ್ದಾವೆ, ಇನ್ನೂ ಕ್ವಶನ್ ಇರ್ತವೆ. ಸೊ ಇನ್ನೂ ಎಕ್ಸ್ಟ್ರಾ ಇದೆ. ಸೊ ನೀವು ಆಲ್ಮೋಸ್ಟ್ ಡೋನರ್ ಸೆಲೆಕ್ಷನ್ ಅವ್ರ ಫಾರ್ಮ್ ಏನು ಕೊಡ್ತಾರೆ ಆ ಫಾರ್ಮ್ನ ನೀವು ಇಸ್ಕೊಂಡು ಓದಿ ನೀವು ಟಿಕ್ ಮಾಡಿ ಬ್ಲಡ್ ಡೊನೇಟ್ ಮಾಡೋದು ನಿಮಗೆ ತುಂಬ ಒಳ್ಳೆಯದು. ಸೊ ನಿಮ್ಮ ಹೆಲ್ತ್ ಮೆಜರ್ಸಿಂದ, ಸೇಫ್ಟಿ ಮೆಜರ್ಸಿಂದ ನೀವು ಇಷ್ಟನ್ನು ಫಾಲೋ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಹೆಲ್ಪ್ ಆಗಲಿ. ಟೋಟಲಿ ಇಷ್ಟೇ ಪಾಯಿಂಟು. ನೀವೆಲ್ಲ ಬ್ಲಡ್ ಕೊಡೋಕೆ ಹೋಗಿ ಆ ಫಾರ್ಮ್ಯಾಟ್ ಏನಿರುತ್ತೆ ನೀವು ಇಸ್ಕೊಂಡು ಓದಿ ಟಿಕ್ ಮಾಡಿ ಕೊಡಿ. ಸೊ ಅದರಲ್ಲಿ ಯಾವುದಾದ್ರೂ ನೀವು 1ಕ್ಕೆ ಇದೆ ಅಂದರೆ 1-2 ಪಾಯಿಂಟ್ಸ್ಗೂ ಇದು ಎಲಿಜಿಬಲ್ ಸಿಗೋಲ್ಲ ಅಂದರೆ 1-2 ಪಾಯಿಂಟಲ್ಲೂ ನೀವು ಎಲ್ಲೂ ರಾಂಗಲ್ಲಿ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ 1-2 ಪಾಯಿಂಟು ನಿಮಗೆ ಇದಾಗ್ತಿಲ್ಲ, ಸೊ ಯಾವುದೋ ಒಂದು ಪಾಯಿಂಟಲ್ಲಿ ನೋಡ್ತಾ ಕೊಡ್ತೀರಾ. ನೆಕ್ಸ್ಟ್ ಅದಕ್ಕೆ